ಖಂಡಿತವಾಗಲೂ ನಾನು ಮೊದಲಿಗೆ ಏನು ಹೇಳ್ತೀನಿ, JDS ಅಲ್ಲಿ ನಾನು ಇದ್ದಾಗ ಇವತ್ತು ಕಾಂಗ್ರೆಸ್ಗೆ ಏಕೆ ಬಂದೆ ಅಂತ ಅನಿಸ್ತು. ನೆನ್ನೆ ಮಾತಾಡಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರು ಏನು ಮಾತಾಡಿದ್ದಾರೆ, ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಯಾಕೆ ಬಂದೆ ಅಂತ ನನಗನ್ನಿಸ್ತು. ಯಾಕಂದರೆ ಕಾಂಗ್ರೆಸ್ ಅವರೇ ನನಗೆ ಕೂತು ಮಾತಾಡಿರ್ತಕ್ಕಂಥವ್ರು. ಈಗ ನೆನ್ನೆ ಪತ್ರಿಕಾಗೋಷ್ಠಿ ಕದಿರ್ತಕ್ಕಂಥದ್ದು ಅವರು ಏಕವಚನದಲ್ಲಿ ಮಾತಾಡಿದ್ದಾರೆ, ನಾವು ಮಾತಾಡಲ್ಲ. ಭರಣಿ ವೆಂಕಟೇಶಣ್ಣರಾಗ್ಬೋದು, DCC ಮೋಹನ್ ರೆಡ್ಡಿ ಅಣ್ಣರಾಗ್ಬೋದು, ಆವ್ ರೆಡ್ಡಿ ಅಣ್ಣರಾಗ್ಬೋದು, ನಮ್ಮ ಮಿಲ್ಟನ್ ವೆಂಕಟೇಶ್ ಅಣ್ಣರಾಗ್ಬೋದು, ಕಾಕಲ್ಸಿದ್ದ ರಾಜಣ್ಣವ್ರು ಆಗ್ಬೋದು, ನಮ್ಮ ಯಾರೋ ಶಂಕರಣ್ಣವ್ರು ಆಗ್ಬೋದು, ಮತ್ತು ಅವರೊಟ್ಟಿಗೆ ಇರ್ತಕ್ಕಂಥ ಎಲ್ಲ ಅಣ್ಣಂದರು ನೆನ್ನೆ ಮಾತಾಡಿರ್ತಕ್ಕಂಥದ್ದು ಎಷ್ಟು ಗೌರವವಾಗಿ ಮಾತಾಡಿದ್ದಾರೆ, ಎಷ್ಟು ಪಕ್ಷದ ಗೌರವ ಕೊಟ್ಟಿದ್ದಾರೆ. ನೀವು ಯಾವ ಪಕ್ಷಣ ದಯವಿಟ್ಟು ಉತ್ತರ ಕೊಡಿ. ನೀವು ಯಾವ ಪಕ್ಷದವರು? ನಿಮ್ಮ ಇದರಲ್ಲಿ ನೀವೇ ಹೊಡೆಸ್ಕೊಂತೀರಾ? ನಾವು ಹೇಳೋದು ಬೇಡ, ನಿಮ್ಮ ಇದರಲ್ಲಿ ನೀವೇ ಹೊಡೆಸ್ಕೊಂಡು ಮಾತಾಡ್ತೀರಾ? ಎಲ್ಲ ಹಿರಿಯರಿದ್ದೀರಿ, ಎಲ್ಲ ಅಧಿಕಾರಿಗಳು ತಗೊಂಡಿದ್ದೀರಿ. PAPMC ಸೊಸೈಟಿ ಮಾಜಿ ಅಧ್ಯಕ್ಷರಿದ್ದೀರಿ, ಮಿಲ್ಕಿನಿ ನೀವು 2ನೇ ಬಾರಿ ಆಗಿದ್ದೀರಿ, ಮತ್ತು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೀರಿ, ಮತ್ತು ಈಗ ನಾಮಿನಿ ಸದಸ್ಯರಾಗಿದ್ದೀರಿ. ಎಲ್ಲ ನೀವು ಪಕ್ಷದಲ್ಲಿ ಇದ್ದೀರಲ್ವಾ? ನೀವು ಪಕ್ಷದ ಜನಪ್ರತಿನಿಧಿಗಳಲ್ವಾ? ಸಂಘಟನೆ ನಿಮ್ಮ ಮಾಡೋಕ್ಕೆ ನಿಮ್ಗೆ ಅರ್ಹತೆ ಇಲ್ವಾ? ನೀವು ಸಂಘಟನೆ ನೀವು ಮಾಡ್ಬೋದಲ್ವಾ? ಪಕ್ಷದ ಸಂಘಟನೆ ಅಂತಂದರೆ ನೀವು ಕಾರ್ಯಕರ್ತರಿಂದ ಹಿಡಿದು ಪದಾಧಿಕಾರಿಗಳಿಂದ ಜನಪ್ರತಿನಿಧಿಗಳು ಮಾಡ್ಬೋದು. ನೀವು ಜನಪ್ರತಿನಿಧಿಗಳಲ್ವಾ? ನೆನ್ನೆ ಮಾತಾಡಿರ್ತಕ್ಕಂಥದ್ದು ನಮಗೆಲ್ಲ ಸೇಮ್ ಆಗ್ತದೆ. ಇವತ್ತು ಪತ್ರಿಕಾಗೋಷ್ಠಿ ನಾವು ಕರೆದಿರೋದು ಖಂಡಿತವಾಗ್ಲೂ ಒಂದು ನಿಮಗೆಲ್ಲ ಶೇಮ್ ಆಗಲಿ ಅಂತ ಕರೆದಿಲ್ಲ, ನಾವು ನಿಮಗೆಲ್ಲ ಗೌರವ ತರಬೇಕು ಅಂತ ಮಾಡಿದ್ದೀವಿ. ತಾಲೂಕು ಜವಾಬ್ದಾರಿ ನಿಮ್ಗೆ ಕೊಡಬೇಕು ಅಂತ ಮಾಡಿದ್ದೀವಿ. ಯಾರಿಗೆ ನಮ್ಮ ಶಾಸಕರ ಮೇಲೆ ಆಪಾದನೆ ಮಾಡ್ತೀರಲ್ವ ನೀವು, ಯಾರಿಗೆ ಅಗೌರವ ಥರ ಮಾಡಿದ್ದಾರೆ ತೋರಿಸಿ, ಯಾರನ್ನ ಒಬ್ಬರನ್ನ ಮಾಡಿ. ನೀವು ಅಷ್ಟು ಜನ ಯಾವ್ದಾರ ಕಾರ್ಯಕ್ರಮ ಕರೆದಿದ್ದೀರಾ? ನೀವು ಅವ್ರನ್ನ ಶಾಸಕರನ್ನ ಯಾವ್ದಾರ ಒಂದು ಕಾರ್ಯಕ್ರಮ ಕರೆದು ಅವ್ರು ಬಂದಿಲ್ಲ ಅಂದರೆ ತಾವು ದಯವಿಟ್ಟು ಅವ್ರ ಮೇಲೆ ಆಪಾದನೆ ಮಾಡಿ, ನಾವಿಲ್ಲ ಅಂತ ಹೇಳಲ್ಲ. ಇಲ್ಲ ನೀವು ಯಾವ್ದಾರ ಕೆಲಸ ತಗೊಂಡಾಗ ಅವ್ರ ಹತ್ರ ಹೋಗಿ ನನ್ನ ಕೈಯಲ್ಲಿ ಆಗಲ್ಲ ಮಾಡ್ಕೊಡಲ್ಲ ಅಂತಂದ್ರೆ ತಾವು ಆಪಾದನೆ ಮಾಡಿ, ನಾನು ಬೇಡ ಅಂತ ಹೇಳಲ್ಲ. ನೀವು ಶಾಸಕರಿಗೆ ಅವಮಾನ ಮಾಡಿಲ್ವಾ? ಟೆರೇಸನ್ದಲ್ಲಿ ಬರ್ತ್ಡೇ ಮಾಡಿದಾಗ ಶಾಸಕರ ಫೋಟೋ ಇತ್ತಾ? ಯೋಚನೆ ಮಾಡಿ. ಮಾತಾಡೋದಕ್ಕೆ ಮುಂಚೆ ತಾವು ದಯವಿಟ್ಟು ಎಲ್ಲ ಅಣ್ಣಂದ್ರಿದ್ದೀರಿ, ವಯಸ್ಸಲ್ಲಿ ದೊಡ್ಡವರಿದ್ದೀರಿ, ನಿಮ್ಮಗಳ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಥರ ನಾವು ಯಾರೂ ಮಾತಾಡಲ್ಲ. ಖಂಡಿತವಾಗಲೂ ಪಕ್ಷದ ಬಗ್ಗೆ ಮಾತಾಡ್ಬೇಕು. ನೀವು ಅದೇ ಪಕ್ಷದಲ್ಲಿದ್ದೀರಿ, ಈಗ ಗೆದ್ದಿರೋದು ಯಾವ ಪಕ್ಷದಲ್ಲಿ ಗೆದ್ದಿದ್ದೀರಿ? ನಿಮ್ಗೆ ಯಾವ ಪಕ್ಷ ಸ್ಥಾನಮಾನ ಕೊಟ್ಟಿದೆ? ಅದೇ ಪಕ್ಷಕ್ಕೆ ನಾವು ನಮ್ಮ ತಾಯಿಗೆ ನಾವು ಅನ್ಯಾಯ ಮಾಡಿಕೊಂಡ್ರೆ, ಪತ್ರಿಕಾಗೋಷ್ಠಿ ಮಾಡಿ ಬಜಾರಲ್ಲಿಟ್ಟರೆ, ಸಂತೆಯಲ್ಲಿ ಸೀರೆ ಬಿಚ್ಚಾಕಿದ್ರೆ ಎಲ್ಲೋ ಸುತ್ತಕೊಂಡ್ರೆ ಏನು ಸುಖ ಬಂತು? ನಾವು ದಯವಿಟ್ಟು ನಾನು ಹೇಳ್ತಾ ಇರ್ತಕ್ಕಂಥ ಉದ್ದೇಶ, ನೀವು ಜಿಲ್ಲಾಧ್ಯಕ್ಷರಾಗಲಿ, ತಾಲೂಕು ಅಧ್ಯಕ್ಷರಾಗಲಿ, ಮತ್ತು ನಮ್ಮ ಹೋಬಳಿ ಘಟಕದ ಅಧ್ಯಕ್ಷರಾಗಲಿ, ಖಂಡಿತವಾಗ್ಲೂ ಈಗಾಗಲೇ ನಾವು ಪಕ್ಷದ ಕಚೇರಿಗೆ ಎಲ್ಲ ಮುಖಂಡರಿಗೆ ನಾವು ನೀವು ಮಾತಾಡಿರ್ತಕ್ಕಂಥ ಕ್ಲಿಪ್ಸ್ ಆಗ್ಬೋದು, ನೀವು ಮಾತಾಡಿರ್ತಕ್ಕಂಥ ವಿಡಿಯೋ ಆಗ್ಬೋದು, ಯಾವ ರೀತಿ ಮಾತಾಡಿದಿರಿ, ಯಾವ ರೀತಿ ಏಕವಚನ ಮಾತಾಡಿದಿರಿ, ಯಾವ ರೀತಿ ಬೈದಿದ್ದೀರಿ, ಯಾವ ರೀತಿ ಹೊಗಳಿದಿರಿ, ನಿಮ್ಮೆಲ್ಲ ನೋಡ್ಬಿಟ್ಟಿದ್ದೀವಿ. ಅದನ್ನೆಲ್ಲ ನಾವು ಹೈಕಮಾಂಡ್ಗೆ ಕೊಟ್ಟಿದ್ದೀವಿ. ನಾವು ಈಗಾಗಲೇ ಜಿಲ್ಲಾ ಅಧ್ಯಕ್ಷರಿಗೂ, ತಾಲೂಕು ಅಧ್ಯಕ್ಷರಿಗೆ ಮತ್ತು ಹೋಬಳಿ ಘಟಕ ಅಧ್ಯಕ್ಷರಿಗೂ ಸಹ ಬರವಣಿಗೆ ಮುಖಾಂತರ ಸಹ ಕೊಟ್ಟಿದ್ದೀವಿ. ಇದೇ ರೀತಿ ಪಕ್ಷದಲ್ಲಿ ತಾವು ಇದೇ ರೀತಿ ನಡ್ಕೊಳ್ತಾ ಇದ್ದರೆ ಖಂಡಿತವಾಗಲೂ ನಮ್ಮ ಪಕ್ಷದ ಮುಖಂಡರು ಒಂದು ತೀರ್ಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಸೊ ಆ ರೀತಿ ನೀವು ಇತ್ತಂದರೆ, ನೀವು ಈಗ ನೆನ್ನೆ ಮಾತಾಡಿರ್ತಕ್ಕಂಥ ಇದ್ದರೆ ನೀವು ಯಾವ ಪಕ್ಷ ಅಂತ ಫಸ್ಟ್ ಹೇಳಿ. ನೀವು ಯಾವ ಪಕ್ಷದವರು ಅಂತ ಹೇಳಿ. JDS ಪಕ್ಷನ, BJP ಪಕ್ಷನ, CPM ಪಕ್ಷನ ಹೇಳಿ. ನೀವು ವರ್ಕ್ಸ್ ಬಗ್ಗೆ ಮಾತಾಡ್ತೀರಿ, ಕೆಲಸದ ಬಗ್ಗೆ ನೀವು ಮಾತಾಡ್ತೀರಿ. ಕೆಲಸದ ಬಗ್ಗೆ ಗುದ್ಲಿ ಪೂಜೆ ಯಾರು ಮಾಡಿದ್ದಾರೆ? ಕೆಲಸ ಯಾರು ಮಾಡಿದ್ದಾರೆ? ಈಗ ಯಾರು ಅವಧಿಯಲ್ಲಿ ಬರುತ್ತೆ? ಈಗ ನಾವು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದೀವಿ, ನನ್ನ ಅವಧಿ ಮುಗಿದ ಮೇಲೆ ಯಾರು ಹೊಸ ಮೆಂಬರ್ ಬರ್ತದೆ ಅವರ ಒಂದು ವರ್ಕ್ ಅಭಿವೃದ್ಧಿ ಹೋಗ್ತಾ ಇರ್ತದೆ. ವರ್ಕ್ ಸಮೇತ ಕೋರ್ಟಿಗೆ ಕೆಲಸ ಮಾಡ್ಕೊಬೇಕಾದ್ರೆ, ಮಾಡಿಸ್ಬೇಕಾದ್ರೆ ನಮ್ಮ ರೋಡ್ಗೆ ಶಾಸಕರು ಹಾಕಿದ್ರು, ನಮ್ಮ ರಸ್ತೆನ ಶಾಸಕರ ಅಭಿವೃದ್ಧಿ ಮಾಡಿದ್ರು ಅಂತ ಹೊಗಳಬೇಕಾದಾಗ ಇದ್ರನ್ನ ನೀವು ಅವಾಗಲೇ ನೀವು ವರ್ಕ್ ಇಲ್ಲ ತಾನೇ, ದಾಖಲೆ ನೀವು ಬರೀ ಹೇಳ್ತೀರಲ್ಲ ದಾಖಲೆ ಸಮೇತ ತರ್ತೀವಿ ಅಂತೇಳಿ ಯಾರ್ಯಾರು ಅವಧಿಯಲ್ಲಿ ವರ್ಕ್ ಆಗಿದೆ ಅಂತ ಆಗೋಣ. ಆ ರೀತಿ ಆದರೆ ಇದುವರೆಗೂ ಶಾಸಕರು ₹1 ಕೊಟ್ಟಿಲ್ವಾ? ಬಾಗೇಪಲ್ಲಿ ಕೊಟ್ಟಿದ್ದಾರಾ, ಗೌರಿಬಿದನೂರು ಕೊಟ್ಟಿದ್ದಾರಾ, ಗುಡಿಬಂಡೆ ಕೊಟ್ಟಿದ್ದಾರಾ, ಶಿಳಘಟ್ಟ ಕೊಟ್ಟಿದ್ದಾರೆ, ಚಿಂತಾಮಣಿ ಕೊಟ್ಟಿದ್ದಾರೆ, ಚೇಳೂರು ಕೊಟ್ಟಿದ್ದಾರೆ, ಮಂಚನಹಳ್ಳಿ ಕೊಟ್ಟಿದ್ದಾರೆ. ಮಂಚನಹಳ್ಳಿ ನಮ್ಗೆ ಬಿಡಿ, ನಮ್ದು ಎಲೆಕ್ಷನ್ ಚುನಾವಣೆ ಬಂದ ತಕ್ಷಣ ಇವರು ಅನುದಾನ ಯಾವ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ತಾವೇಳ್ಬೇಕಲ್ವ? ಇರ್ತಕ್ಕಂಥ ವಿಚಾರದಲ್ಲಿ ತಾವು ಹೇಳ್ತಕ್ಕಂಥ ವಿಚಾರದಲ್ಲಿ ಪಕ್ಷದ ಬಗ್ಗೆ ಮಾತಾಡಬೇಕಾದಾಗ ಎಲ್ಲ ಅಣ್ಣಂದರನ್ನ ಕೈ ಮುಗಿದು ಮನವಿ ಮಾಡ್ತೀನಿ, ಗೌರವಯುತವಾಗಿ ಪಕ್ಷದ ಬಗ್ಗೆ ಮಾತಾಡಿ. ಅಗೌರವಾಗಿ ಮಾತಾಡಿದ್ರೆ ನಮ್ಮನ್ನು ನಾವು ಬೈಕೊಂಡಂಗೆ. ನೀವು ಕಾಂಗ್ರೆಸ್ನವರೇ, ಹಾಗಾದ್ರೆ ಶಾಸಕರು ಈಗೇನು ಚುನಾವಣೆಯಲ್ಲಿ ಪ್ರಚಾರಕ್ಕೆ ಹೋಗ್ತಾ ಇಲ್ವಾ? ದಾವಣಗೆರೆಯಲ್ಲಿ ನೀವು ಪ್ರಚಾರ ಮಾಡಿದ್ರು ಕಾಂಗ್ರೆಸ್ ಅವರು. ಎಷ್ಟು ಪ್ರಚಾರ ಮಾಡಿದ್ರಿ ನೀವು? ಎಷ್ಟು ತಂಡ ತಗೊಂಡೋಗಿದ್ರಿ? ಎಷ್ಟು ಜನ ಕರ್ಕೊಂಡೋಗಿದ್ರಿ? ಯಾರ್ಯಾರು ಕರ್ಕೊಂಡೋಗಿದ್ರಿ ದಾವಣಗೆರೆ ಪ್ರಚಾರಕ್ಕೆ? ಕಾಂಗ್ರೆಸ್ ಅಂತಾನೆ ನೀವೆಲ್ಲ ಜನಪ್ರತಿನಿಧಿಗಳೇ, ಕೂತಿರೋರೆಲ್ಲ ಜನಪ್ರತಿನಿಧಿಗಳೇ. ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬೋದು, ಕೌನ್ಸಿಲರ್ ಆಗ್ಬೋದು, ಮಿಲ್ಕ್ ಯೂನಿಯನ್ ಆಗ್ಬೋದು, ZB ಆಗ್ಬೋದು. ನೀವು ಯಾವ ಕ್ಷೇತ್ರಕ್ಕೆ ಹೋಗಿ ಮೊನ್ನೆ ಬೈ ಎಲೆಕ್ಷನ್ ಆದಾಗ ಎಲ್ಲೆಲ್ಲಿ ಕ್ಯಾನ್ವಾಸ್ ಮಾಡಿದಿರಿ? ಯಾವ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದೀರಿ? ತಾವೆಲ್ಲ ಪಕ್ಷದ ಬಗ್ಗೆ ನೀವೇ ಸಂಘಟನೆ ಮಾಡಿದಿರಿ. ಯಾವಾಗಲೂ ಬಯ್ಯೋ ಕಾರ್ಯಕ್ರಮ ಹೊರತು
ಸಂಘಟನೆ ನೀವು ಮಾಡಿ ಇನ್ನೊಬ್ಬರು ಮಾಡೋದು ಇನ್ನೊಬ್ಬರಿಗೆ ಮಾಡ್ತಕ್ಕಂಥದ್ದು, ಕುಂಬಳಕಾಯಿ ಕಲಾದ್ರೆ ಎದುರು ಮುಟ್ಕೊಂಡು ನೋಡ್ಕೊಳತಕ್ಕಂಥದ್ದು. ನಾವು ತಪ್ಪು ಮಾಡ್ಕೊಂಡು ನಾವೇ ನಮ್ಮ ಪಕ್ಷದಲ್ಲಿ ಹೇಳ್ಕೊಡ್ರೆ ಇದು ಯಾವ ಮಟ್ಟಕ್ಕೆ ಸರಿ ಇದೆ ಅಂತ ಗಣ್ಯ ಯೋಚನೆ ಮಾಡಬೇಕು, ಪದಾಧಿಕಾರಿಗಳು ಯೋಚನೆ ಮಾಡಬೇಕು. ಇದ್ರ ಬಗ್ಗೆ ಏನಾದರೂ ಖಂಡಿತವಾಗಲೂ ಪದಾಧಿಕಾರಿಗಳು ನೇರವಾಗಿ ಅವ್ರ ಮೇಲೆ ಶಿಸ್ತಿನ ಕ್ರಮ, ಯಾರೇ ಆಗಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ ಆಗಲಿ ಪಕ್ಷಕ್ಕೆ ದ್ರೋಹ ಬಗ್ಸಂತ ಕೆಲಸ ಮಾಡಿ ಅವರ ಸ್ಥಾನಮಾನಕ್ಕೆ ಅಗೌರವ ಬರೋ ಥರ ಮಾಡಿ ಪಕ್ಷದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರಿಗೆ, ಪದಾಧಿಕಾರಿಗಳಿಗೆ, ಮುಖಂಡರಿಗೆ ಗೌರವ ಹೋಗೋ ಥರ ಮಾಡಿದ್ರೆ ಅವ್ರ ಮೇಲೆ ಶಿಸ್ತಿನ ಕ್ರಮವನ್ನು ತಗೊಳ್ಳಿ ಅಂತ ನಾವು ನೇರವಾಗಿ ರಾಜ್ಯದ ಮುಖಂಡರಿಗೆ, ಜಿಲ್ಲಾ ಮುಖಂಡರಿಗೆ, ಉಸ್ತುವಾರಿ ಮಿನಿಸ್ಟ್ರಿಗೆ ಎಲ್ರಿಗೂ ಸಹ ನಾವು ಈಗಾಗಲೇ ಮನವಿಯನ್ನು ಮಾಡಿದಿರಿ. ಅದ್ರ ಮೇಲೆ ಶಿಸ್ತಾಗಿ ಒಂದು ಕ್ರಮ ತಗೋಬೇಕು ಅಂತೇಳಿ ತಮ್ಮಗಳ ಮುಖಾಂತರ, ಯಾಕಂದ್ರೆ ನನ್ನೆಲ್ಲ ಸುಮಾರು ಜನ ಎಲ್ಲ ಬೇಸರವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಸುಮಾರು ಜನ ಇದ್ದಾರೆ. ಇಲ್ಲೇನೋ ಮಾಧ್ಯಮದಲ್ಲಿ ಮಾಡ್ತಕ್ಕಂಥ ವಿಚಾರದಲ್ಲಿ ಸಂಬಂಧಪಟ್ಟಂತ ಎಲ್ಲ ಮಾಡಿರ್ತಕ್ಕಂಥದ್ದು. ಈಗಾದ್ರೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಪರಿಣಾಮ ಕೆಟ್ಟದಾಗಿರುತ್ತೆ. ಯಾವುದೇ ಒಂದು ಪ್ರತಿನಿಧಿನಾಗಲಿ, ನಾವು ಪ್ರತಿನಿಧಿಗಳೇ, ಬೇರೆ ಪ್ರತಿನಿಧಿಗಳನ್ನ ಏಕವಚನ ಬಳಸುವಂಥದ್ದು ನಿಲ್ಲಿಸಬೇಕು. ವೈಯಕ್ತಿಕವಾಗಿ ಮಾತಾಡೋದನ್ನ ನಿಲ್ಲಿಸಬೇಕು. ತಾವು ನಿನ್ನೆ ಮಾತಾಡೋದು ಎಲ್ಲ ವೈಯಕ್ತಿಕವಾಗಿ ಮಾತಾಡಿರ್ತಕ್ಕಂಥ ಕೆಲಸ ಇರ್ತಕ್ಕಂಥ ವಿಚಾರ ಯಾವುದು ಅಂದ್ರೆ, ಯಾರೋ ಒಂದು 10 ಎಕರೆ ಜಮೀನು ತಿಂದಾಕ್ಬಿಟ್ಟಿದ್ರೆ ಅವ್ರ ಬಗ್ಗೆ ಮಾತಾಡೋಂಥ ಕೆಲಸ, ಇಲ್ಲ ಬೇರೆ ಇನ್ನೇನಾದ್ರು ಅವ್ರಿಗೆ ಅನ್ಯಾಯ ಆಗಿರ್ತಕ್ಕಂಥ ವಿಚಾರ ವೈಯಕ್ತಿಕವಾಗಿ ಮಾತಾಡೋಂಥ ಕೆಲಸ ಬಿಡಬೇಕು. ಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500 ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.